ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರರ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಉಗ್ರರ ದಾಳಿ ಬಳಿಕ ಪಾಕಿಸ್ತಾನದ ವಿರುದ್ಧ ಕೇಂದ್ರ ಸರ್ಕಾರ ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ಅಷ್ಟೇ ಅಲ್ಲದೆ ಅಗತ್ಯ ಬಿದ್ದರೆ ಯುದ್ಧ ಸಾರೋಕ್ಕೂ ರೆಡಿ ಆಗಿದೆ. ಆದರೆ ಪಾಕಿಸ್ತಾನದ ವಿರುದ್ಧ ವಾರ್ ನಡೆಸುವ ವಿಚಾರ ರಾಜಕೀಯ ನಾಯಕರ ಮಧ್ಯೆ ವಾರ್ಗೆ ಕಾರಣ ಆಗಿದೆ. ಉಗ್ರರ ದಾಳಿ ವಿಚಾರಕ್ಕೆ ರಾಜಕೀಯ ಸಮರ. ಯುದ್ಧ ಬೇಡ ಎಂದ ಸಿಎಂ ವಿರುದ್ಧ ಕೇಸರಿ ಕೆಂಡ. ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಇಡೀ ದೇಶದ ಜನರೆಲ್ಲ ಆಕ್ರೋಶಗೊಂಡಿದ್ದಾರೆ. ಪ್ರವಾಸಿಗರನ್ನ ಹುಡುಕಿ ಹತ್ಯೆ ಮಾಡಿದ ಉಗ್ರರ ವಿರುದ್ಧ ವಾರ್ ಮಾಡಿ ಅಂತ ಇಡೀ ದೇಶ ಒತ್ತಾಯ ಮಾಡ್ತಿದೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆಸಲು ಸೇನೆ ಸಹ ಸಿದ್ಧತೆ ಮಾಡ್ಕೊಳ್ತಿದೆ. ಆದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸದ್ಯಕ್ಕೆ ಪಾಕಿಸ್ತಾನದ ಜೊತೆ ಯುದ್ಧದ ಅನಿವಾರ್ಯತೆ ಇಲ್ಲ. ನಾನು ಯಾವತ್ತೂ ಯುದ್ಧದ ಪರ ಇಲ್ಲ. ಯುದ್ಧದ ಬದಲು ಭದ್ರತೆಯನ್ನ ಬಿಗಿ ಮಾಡ್ಕೊಳ್ಬೇಕಿದೆ. ನಾವು ಯಾವತ್ತೂ ಶಾಂತಿಯ ಪರ, ಯುದ್ಧದ ಬಗ್ಗೆ ಯೋಚನೆ ಬೇಡ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಇಡೀ ದೇಶವೇ ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿ ಅಂತ ಒತ್ತಾಯ ಮಾಡ್ತಿದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ವಾರ್ಗೆ ವಿರೋಧ ಮಾಡ್ತಿದ್ದಾರೆ. ಸಿಎಂ ಮಾತಿಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರ ಮಾನಸಿಕ ಸ್ಥಿತಿ ಪೂರ್ತಿಯಾಗಿ ಮುಸ್ಲಿಂ ಪರವಾಗಿದೆ. ಇದು ದುರ್ದೈವದ ಸಂಗತಿ. ಸತ್ತವರಿಗೆ ಬೆಲೆ ಇಲ್ಲವೇ? ಸಿದ್ದರಾಮಯ್ಯ ಮುಸ್ಲಿಂ ಓಟಿನ ಪರ ಮಾತನಾಡೋದು ನಾಚಿಕೆಗೇಡು. ಅವರು ಒಂದು ಸಿದ್ಧಾಂತದ ಮೇಲೆ ನಿಲ್ಲಲ್ಲ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ನೀನು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಅವ್ರನ್ನ ಕೊಂದಿರೋಂಥದ್ದು, ಇದನ್ನ ಯಾರು ಕೂಡ ಕ್ಷಮಿಸಕ್ ಸಾಧ್ಯನೇ ಇಲ್ಲ. ಸಿದ್ದರಾಮಯ್ಯನವ್ರ ಒಬ್ಬರು ಮಾತ್ರ ಕ್ಷಮಿಸ್ಬೋದು ಅಷ್ಟೇ. ಯಾಕಂದ್ರೆ ಅವ್ರ ಮನಸ್ಥಿತಿ ಬರ್ತಾ ಅವ್ರ ಮನಸ್ಥಿತಿ ಹಿಂಗ್ ಕೆಡ್ತಾ ಇದೆ. ಅವ್ರು ಪೊಲ್ಯೂಟ್ ಆಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇಷ್ಟು ಓಟ್ಗೋಸ್ಕರ ದೇಶಕ್ಕೆ ಏನಾದ್ರೂ ಆಗ್ಲಿ ಪರವಾಗಿಲ್ಲ, ದೇಶದ ಜನತೆಗೆ ಏನಾದ್ರೂ ಆಗ್ಲಿ ಪರವಾಗಿಲ್ಲ, ಓಟು ನಾನು ಬಿದ್ದರೆ ಸಾಕು ಅನ್ನೋ ಮನಸ್ಥಿತಿ ಬಂದಿದೆ ಅಲ್ಲ, ಇದು ನಾಚಿಕೆಗೇಡಿನ ಸಂಗತಿ. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಒಂದು ಸಿದ್ಧಾಂತ ಇಲ್ಲದೆ ಇರೋವಂಥ ವ್ಯಕ್ತಿ ಅವರು. ಇವರವರ ಜೀವನವನ್ನೇ ನೋಡ್ಬಿಡಿ, ಅವ್ರಿಗೆ ಯಾವುದೇ ರೀತಿ ಸಿದ್ಧಾಂತ ಇಲ್ಲ. ಹಿಂದೆ JDS ಅಲ್ಲಿ ನಿಂತಿದ್ರು, ಅದಾದ್ಮೇಲೆ ಅವ್ರದೇ ಒಂದು ಪಾರ್ಟಿ ಮಾಡಿದ್ರು, ಪ್ರಗತಿಪರ ಪಾರ್ಟಿ ಅಂತ ಮಾಡಿದ್ರು. ಈ ಹಿಂದೆ ಪುಲ್ವಾಮಾ ದಾಳಿ, ಇದೀಗ ಪಹಲ್ಗಾಮ್ ದಾಳಿ ನಡೆದಿರೋದಕ್ಕೆ ದೇಶದ ಜನರು ಪಾಕಿಸ್ತಾನದ ವಿರುದ್ಧ ವಾರ್ ಸಾರಿ ಅಂತಿದ್ದಾರೆ. ಆದ್ರೆ ವಾರ್ ವಿಚಾರ ಇದೀಗ ಕಾಂಗ್ರೆಸ್ ಬಿಜೆಪಿ ನಾಯಕರ ವಾಕ್ ಸಮರಕ್ಕೆ ಕಾರಣವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.